ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಹೊರಗಿನಿಂದ ಗರಿ ಮತ್ತು ಒಳಗಡೆ ಅತ್ಯಂತ ಮೃದುವಾದ ಗೋಳಿ ಬಜ್ಜಿ ಅಥವಾ ಮಂಗಳೂರು ಬಜ್ಜಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ಮೊದಲು ಒಂದು ಬೌಲಿಗೆ 1 ಕಪ್ ಮೈದಾ ಹಿಟ್ಟು ತಗೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಟೀ ಸ್ಪೂನ್ ಅಡುಗೆ ಸೋಡಾ ಮತ್ತು 2 ಟೀ ಸ್ಪೂನ್ ಸಕ್ಕರೆಯನ್ನು ಹಾಕ್ತೀನಿ. ಇವಾಗ 1 ಕಪ್ ಮೈದಾ ಹಿಟ್ಟಿಗೆ 3/4 ಕಪ್ ಮೊಸರು ತಗೊಂಡಿದ್ದೀನಿ. ಇದನ್ನು ಸ್ವಲ್ಪನೇ ಹಾಕಿ ಹಿಟ್ಟು ಕಲಿಸ್ತೀನಿ. ನೋಡಿ, ಹಿಟ್ಟು ಈ ರೀತಿ ಕಲಸಬೇಕು. ಹಿಟ್ಟನ್ನು ನಾದಬಾರದು. ಕೈ ಬಿಡದೆ 5 ನಿಮಿಷ ಈ ರೀತಿ ಹಿಟ್ಟು ಕಲಸಬೇಕು. ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಕಾಯಿ ತುರಿಯನ್ನು ಹಾಕ್ತೀನಿ. ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿದ ಕರಿಬೇವು, 2 ಹಸಿಮೆಣಸು, ಸಣ್ಣದಾಗಿ ಕಟ್ ಮಾಡಿದ ಶುಂಠಿ, 2 ಟೀ ಸ್ಪೂನ್ ಜೀರಿಗೆ ಇಷ್ಟನ್ನು ಹಾಕಿ ಪುನಃ ಹಿಟ್ಟನ್ನು ಒಳ್ಳೆ ಮಾಡಿ ಕಲಸಿ ಮಿಕ್ಸ್ ಮಾಡ್ತೀನಿ. ನೋಡಿ, ಹಿಟ್ಟು ಈ ರೀತಿ ಇರಬೇಕು. ಕೈಯಲ್ಲಿ ಎತ್ತಿ ಹಾಕುವಾಗ ಈ ರೀತಿ ಜಾರಿ ಬೀಳಬೇಕು. 1 ಟೀ ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕಿ ಹಿಟ್ಟನ್ನು ಒಳ್ಳೆ ಮಾಡಿ ಮಿಕ್ಸ್ ಮಾಡ್ತೀನಿ. ಇವಾಗ ಮುಚ್ಚಳ ಮುಚ್ಚಿ ಅರ್ಧ ಗಂಟೆ ರೆಸ್ಟಿಗೆ ಇಡ್ತೀನಿ. ಟೈಮ್ ಇದ್ದರೆ 2 ಗಂಟೆ ಇಡಿ. ಹಿಟ್ಟು ಹೆಚ್ಚು ನೆಂದಷ್ಟು ಗೋಳಿ ಬಜ್ಜಿ ಚೆನ್ನಾಗಿ ಬರುತ್ತದೆ. ಅರ್ಧ ಗಂಟೆಯ ನಂತರ ಎಣ್ಣೆಗೆ ಬಿಡುವಾಗ ಕೈಯಲ್ಲಿ ನೀರು ತಾಗಿಸಿ ಹಿಟ್ಟನ್ನು ಈ ರೀತಿ ಸೈಡ್ನಿಂದ ತೆಗೆದು ಬಿಡಬೇಕು. ಇವಾಗ ಹಿಟ್ಟನ್ನು ಪುನಃ ಸ್ವಲ್ಪ ಕಲಸ್ತೀನಿ. ಇವಾಗ ಗೋಳಿ ಬಜ್ಜಿ ಫ್ರೈ ಮಾಡುವ. ನಾನು ಮೊದಲೇ ಸ್ಟವ್ ಮೇಲೆ ಎಣ್ಣೆ ಕಾಯೋಕೆ ಇಟ್ಟಿದ್ದೆ. ಎಣ್ಣೆ ಬಿಸಿಯಾಗಿದೆ. ಇವಾಗ ಒಂದೊಂದೇ ಗೋಳಿ ಬಜ್ಜಿ ಬಿಡ್ತೀನಿ. ಮೊದಲು ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಟು ನಂತರ ಫ್ರೈ ಮಾಡುವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬೇಕು. ನೋಡಿ ಹೇಗೆ ಉಬ್ಬಿ ಬಂದಿದೆ. ಇದನ್ನು ತಿರುಗಿಸಿ ಹಾಕಿ ಫ್ರೈ ಮಾಡಬೇಕು. ಈ ರೀತಿ ಗೋಲ್ಡನ್ ಬಣ್ಣ ಬರುವಾಗ ಇದನ್ನು ತೆಗೆದಿಡ್ತೀನಿ. ಹಾಗೆಯೇ ಉಳಿದ ಎಲ್ಲ ಗೋಳಿ ಬಜ್ಜಿಯನ್ನು ಫ್ರೈ ಮಾಡಿ ತೆಗಿತೀನಿ. ನೀವು ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಮಂಗಳೂರು ಗೋಳಿ ಬಜ್ಜಿ ರೆಸಿಪಿ. ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಸರಿ, ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.